ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಮುಖ್ಯವಾಗಿ ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಅಪಾರ್ಟ್ಮೆಂಟ್ ಟೂರು. ಮೊದಲನೇದಾಗಿ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಜಾಗದಿಂದ ಶುರು ಮಾಡಬೇಕು. ಹಿಂದ್ಗಡೆ ದೇವಸ್ಥಾನ ಇದೆ, ಗಣೇಶ ದೇವಸ್ಥಾನ, ನಮ್ಮ ಅಪಾರ್ಟ್ಮೆಂಟಲ್ಲಿರೋ ದೇವಸ್ಥಾನ. ಅಂದರೆ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಇರಲಿಲ್ಲ. ಈಗ ಒಂದು 2-3 ವರ್ಷದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿ ಸಿಂಪಲಾಗಿ ತಗಡಿನಲ್ಲಿ ಒಂದು ದೇವಸ್ಥಾನ ಅನ್ನೋ ರೀತಿ ಮಾಡಿದ್ದಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನು ಏನೇನಿದೆ ಸ್ಪೆಷಲ್ಲು ಫುಲ್ ವೀಡಿಯೋ ನೋಡಿ. ಇದು ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ದೇವಸ್ಥಾನ, ಗಣೇಶನ ಗುಡಿ. ಫಸ್ಟು ಇಲ್ಲಿ ದೇವಸ್ಥಾನ ಏನೂ ಇರಲಿಲ್ಲ, ಬಟ್ ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದೆ ಗಣೇಶನ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದಾದಮೇಲೆ ದೇವಸ್ಥಾನ ಅಂತ ಏನು ಕಟ್ಟಿಲ್ಲ, ಬಟ್ ಸೈಡಲ್ಲಿ ತಾತ್ಕಾಲಿಕವಾಗಿ ಶೆಡ್ ಥರ ಹಾಕಿ ಪ್ರತಿದಿನ ಪೂಜೆ ಕಾರ್ಯಗಳನ್ನೆಲ್ಲ ಇಲ್ಲಿ ನೆರವೇರಿಸ್ತಾರೆ. ಇನ್ನು ಇದು ವಾಲಿಬಾಲ್ ಗ್ರೌಂಡು. ನಮ್ಮ ಅಪಾರ್ಟ್ಮೆಂಟಲ್ಲಿ ಆಟ ಆಡೋದಕ್ಕೆ ಮಾತ್ರ ಸ್ಪೇಸ್ ಇಲ್ಲ ಅನ್ನೋಂಗಿಲ್ಲ. ಮಕ್ಕಳು ಯಾವ ಆಟನಾರು ಆಡಲಿ, ಕ್ರಿಕೆಟ್ ಆಡ್ತಾರೆ ಕ್ರಿಕೆಟು, ವಾಲಿಬಾಲ್ ಆಡ್ತಾರೆ ವಾಲಿಬಾಲು, ಫುಟ್ಬಾಲ್ ಆಡ್ತಾರೆ ಫುಟ್ಬಾಲು, ಬ್ಯಾಸ್ಕೆಟ್ಬಾಲ್ ಆಡ್ತಾರೆ ಬ್ಯಾಸ್ಕೆಟು, ಟೆನ್ನಿಸ್ ಬಾಲ್ ಆಡ್ತಾರೆ ಟೆನ್ನಿಸು, ಶಟ್ಲಕ್ ಹಾಕಿ ಆಡ್ತಾರೆ ಶಟ್ಲಕ್ ಹಾಕು, ಕಡೆಗೆ ಯಾವುದೂ ಇಲ್ಲ ಅಂತ ಸ್ವಿಮ್ಮಿಂಗ್ ಮಾಡ್ತಾರೆ, ಅದು ಕೂಡ ಇದೆ. ಇನ್ನು ಇದು ಕೂಡ ಒಂದು ಪ್ಲೇ ಗ್ರೌಂಡು. ಇಲ್ಲಿ ಕ್ರಿಕೆಟು ಆಡ್ತಾರೆ, ಫುಟ್ಬಾಲು ಆಡ್ತಾರೆ, ಹಾಕಿನೂ ಆಡೋ ಲೆವೆಲಿಗಿಲ್ಲ. ಹಾಕಿ ಆಡೋ ಲೆವೆಲಿಗಿಲ್ಲ, ನೆಲೆಲ್ಲ ಫುಲ್ ಖರಾಬಾಗೈತೆ. ಬಟ್ ಫುಟ್ಬಾಲ್ ಆಡ್ತಾರೆ ಹುಡುಗರು, ಫುಟ್ಬಾಲ್ ಆಡ್ತಾರೆ. ಈ ಕಡೆ ಗೋಲ್ ಇದನ್ನು ಮಾಡಿದ್ದಾರೆ, ಆ ಸೈಡಿನ ಗ್ರಿಡ್ ಇದೆ ಬಿಡಿ. ಈ ಕಡೆ ಫುಲ್ ಫ್ರೀ ಆಗೈತೆ, ಆ ಕಡೆ ಒಂದು ಈ ಕಡೆ ಒಂದು. ಪ್ಲಸ್ ಇದ್ರೊಳಗಡೆ ಕ್ರಿಕೆಟು ಕೂಡ ಆಡ್ತಾಯಿರ್ತಾರೆ ಹುಡುಗರು. ಅದರ ಜೊತೆಗೆ ವೃಕ್ಷಗಳನ್ನು ಪೂಜೆ ಮಾಡೋ ಅಂತಾರೆ ನಾವು ಹಿಂದೂ ಧರ್ಮದಲ್ಲಿ. ಮೊದಲೇ ಎಷ್ಟೆಷ್ಟು ಮರ ಇದ್ದಾವೆ ಎಲ್ಲ ಮರಗಳನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಆಲದ ಮರ ಐತೆ, ಆಲದ ಮರ ಪ್ರತಿಯೊಂದು ಮರಕ್ಕೂ ಕೂಡ ಒಂದೊಂದು ಶ್ರೇಷ್ಠತೆ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಹಾವಿನ ಹುತ್ತ ಇರುತ್ತಲ್ವ, ಹಾವಿನ ಹುತ್ತನೂ ಕೂಡ ಪೂಜೆ ಮಾಡ್ತಾರೆ. ಅದು ಕೂಡ ಇಲ್ಲೇ ಇರೋಕ್ಕೆ ಪೂಜೆ ಮಾಡ್ತಾರೆ. ಇನ್ನು ಮುಂದಕ್ಕೆ ಹೋಗೋಣ. ನಡ್ಕೊಂಡು ಹೋದ್ರಂತೂ ಆಗಲ್ಲ, ಇವತ್ತು ಮುಗಿಯೋದು ಕತೆ ಆಗುತ್ತೆ. ಬೈಕಲ್ಲಿ ಹೋಗ್ಬಿಡೋಣ, ಕ್ವಿಕ್ಕಾಗಿ ಆ ಕಡೆ ಲಾಸ್ಟಿಗೆ ಹೋಗೋಣ. ಆ ಕಡೆ ಲಾಸ್ಟಿಂದ ಮತ್ತೆ ಇನ್ಯಾವ್ಯಾವ ಪ್ಲೇ ಗ್ರೌಂಡ್ ಇದ್ದಾವೆ, ಇನ್ನು ಫ್ರೀ ಎಷ್ಟಿದೆ ಜಾಗ ನೋಡ್ಕೊಂಡು ಬರೋಣ. ನೀವು ಆವಾಗಲೇ ಫುಟ್ಬಾಲ್ ಗ್ರೌಂಡ್ ತೋರಿಸಿದೆ, ವಾಲಿಬಾಲ್ ಗ್ರೌಂಡ್ ತೋರಿಸಿದೆ, ದೇವಸ್ಥಾನನೂ ತೋರಿಸಿದೆ. ಅದರ ಜೊತೆಯ ಇದೊಂದು ಒಳ್ಳೆ ಸ್ಪೇಸು, ಫುಲ್ ಫ್ರೀ ಆಗಿದೆ. ಇಲ್ಲಿ ಜಾಗಿಂಗ್ ಮಾಡ್ತಿದ್ದು ಫಸ್ಟು, ಅದರ ಜೊತೆಗೆ ಕ್ರಿಕೆಟ್ ಕೂಡ ಆಡ್ತಿದ್ದು. ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಮಾಡಿದ್ದೀವಿ ಒಳಗಡೆ ಇದರಲ್ಲಿ ಒಂದು ಟೈಮಿಗೆ, ಒಂದು 4-5 ವರ್ಷದಿಂದ. ಈಗಂತೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕ್ರಿಕೆಟ್ ಆಡೋಲ್ಲ, ಯಾಕೆಂದರೆ ವಾಕಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಇಲ್ಲೆಲ್ಲ ಮಧ್ಯೆ ಗಿಡ ಹಾಕಿಬಿಟ್ರು.
ಇದು ಪಾರ್ಕಿಂಗ್ ಏರಿಯಾ ಅಂತ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಕೇಳಿದ್ರೆ ಫಸ್ಟ್ ಏನಾದರೂ ಇದನ್ನು ಹಿಂಗೆ ಟಾರು ಗೀರು ಹಿಂಗೆ ಟೈಲ್ಸ್ ಎಲ್ಲ ಹಾಕಿ ಮಾಡೋದಕ್ಕಿಂತವ ಫ್ರೀಯಾಗಿ ಬಿಟ್ಟಿದ್ರು ಅಂತಂದಿದ್ರೆ ಅನುಕೂಲ ಆಗಿರೋದು. ಒಂದು ಒಳ್ಳೆ ಗ್ರೌಂಡ್ ಇದ್ದಂಗೆ ಇರೋದು, ಮಣ್ಣಿರೋದು, ಮಳೆ ಬಂದರೆ ಚೆನ್ನಾಗಿ ನೀರು ಕುಡಿಯೋದು, ಮಕ್ಕಳು ಆಟ ಆಡೋರು, ರನ್ನಿಂಗ್ ಮಾಡೋರು, ಜಾಗಿಂಗ್ ಮಾಡೋರು, ಕ್ರಿಕೆಟ್ ಆಡೋರು. ಆ ಸೈಡಿನ ಎಚ್ ಬ್ಲಾಕ್ ಇದೆ, ಆ ಮನೆ ಕಡೆಗೆ ಬಾಲ್ ಹೋಗುತ್ತೆ ಅಂದರೆ ಆ ಕಡೆಗೆ ಒಂದು ನೆಟ್ ಹೈಟಾಗಿ ಒಂದು ಸ್ವಲ್ಪ ನೆಟ್ ಹಾಕಿಬಿಟ್ಟಿದ್ರೆ ಇದು ಮಾತ್ರ ಫಸ್ಟ್ ಕ್ಲಾಸಾಗಿ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಆಗೋದು. ಇದು ಒಳ್ಳೆ ಸ್ಪೇಸ್ ಇದೆ. ಬಟ್ ಪಾರ್ಕಿಂಗ್ ಮಾಡಿಟ್ಟಿದ್ದಾರೆ, ಯಾಕೆಂದರೆ ಇಲ್ಲಿ ಹೆಚ್ಚು ಕಮ್ಮಿ ಇರೋದು 3600 ಚಿಲ್ಲರೆ ಮನೆ. ಅಷ್ಟು ಮನೆಗಳಿಗೆಲ್ಲ ಪಾರ್ಕಿಂಗ್ ಬೇಕಲ್ವ. ಇದು ಆ್ಯಕ್ಚುಲಿ ಇವೆಲ್ಲ ವಿಸಿಟರ್ ಪಾರ್ಕಿಂಗ್ಗಳು. ವಿಸಿಟರ್ ಪಾರ್ಕಿಂಗಿಗೆ ಹಿಂಗೆ ವಿಸಿಟರ್ ಪಾರ್ಕಿಂಗ್ ನಂಬರ್ ಹಾಕಿ ರೋಡು ಟಾರ್ ಹಾಕಿ ಟೈಲ್ಸ್ ಹಾಕಿ ಏನು ಹಾಕಬೇಕಾಗಿರಲಿಲ್ಲ. ಜಸ್ಟ್ ಹಂಗೆ ಗ್ರೌಂಡ್ ಹಂಗಿದ್ರು ಕೂಡ ವಿಸಿಟರ್ಸ್ ಬಂದಾಗ ಖಾಲಿ ಇರೋದು, ಮಧ್ಯಾಹ್ನ ಟೈಮ್ ಯಾವಾಗಾದ್ರು ಹೋಗಿ ಗಾಡಿ ನಿಲ್ಲಿಸೋದಕ್ಕೂ ಅವಕಾಶ ಇರೋದು, ಈ ಕಡೆ ಮಕ್ಳಿಗೆ ಆಟ ಆಡೋದಕ್ಕೂ ಅವಕಾಶ ಇರೋದು, ವಾಕಿಂಗು ಜಾಗಿಂಗು ಮಾಡೋದಕ್ಕೂ ಚೆನ್ನಾಗಿರೋದು. ಬಟ್ ಈಗೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇನ್ನು ಇದು ಬ್ಯಾಸ್ಕೆಟ್ಬಾಲ್ ಗ್ರೌಂಡ್. ಒಳ್ಳೆ ಫ್ರೀಯಾಗಿದೆ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಕೂಡ. ಬ್ಯಾಸ್ಕೆಟ್ ಆಡೋ ಅಂಥವ್ರು ಇಲ್ಲಿ ಬಂದು ಆಡ್ಕೋಬೋದು. ಅದರ ಜೊತೆಗೆ ಪಕ್ಕದಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ. ಸಣ್ಣ ಮಕ್ಕಳಿಗೆ ಜೋಕಾಲಿ ಇರ್ಬೋದು, ಜಾರಬಂಡಿ ಇರ್ಬೋದು, ಸ್ವಿಂಗ್ ಇರ್ಬೋದು, ಎಲ್ಲ ಇದೆ. ಇನ್ನು ಅದರ ಜೊತೆಗೆ ಕೆಲವರಿಗೆ ನಡೆದಾಡೋದಕ್ಕೆ ಕಲ್ಲುಗಳ ಮೇಲೆ ನಡೆದಾಡಬೇಕು ಅಂತ ಇಷ್ಟ ಇರುತ್ತೆ. ಎಲ್ಲ ದುಡ್ಡು ಕೊಟ್ಟು ಅಕ್ಯುಪಂಚರ್ ಅಂತಲ್ಲ ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾರೆ. ಒಳ್ಳೆ ಕಲ್ಲಿಗೆ ಒತ್ತ ಅಂಥದ್ದು ಚಪ್ಪಲ್ ಹಾಕೋಣಕ್ಕೆಲ್ಲ. ಇಲ್ಲಿ ಬಂದುಬಿಟ್ಟು ಬರೀ ಕಾಲಲ್ಲಿ ಈ ಜಲ್ಲಿ ಮೇಲೆ ನಡೆದ್ರೆ ಸಾಕು, ನಮ್ಮ ಪಾದಗಳು ಪಾವನ ಆಗುತ್ತೆ ಅಂತ ಅನಿಸುತ್ತೆ ನನಗಂತವೇ. ಇದು ಕೂಡ ಒಂದು ಪ್ಲೇ ಗ್ರೌಂಡ್, ಆ್ಯಕ್ಚುಲಿ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಇದು. ಅದರ ಪಕ್ಕಕ್ಕೆ ಸಣ್ಣ ಮಕ್ಕಳು ಆಟ ಆಡೋದಕ್ಕೆ ಗ್ರೌಂಡು ಇದೆ. ಇನ್ನು ಅಲ್ಲಿಂದ ಹಿಂಗೆ ಬಂದು ಅಂದರೆ ಈ ಕಡೆ ನಿಮಗೆ ಸ್ಕೇಟಿಂಗ್ ಸ್ಪಾಟ್ ಇದೆ. ಸ್ಕೇಟಿಂಗ್ ಆಡೋವಂಥ ಮಕ್ಕಳು, ಸ್ಕೇಟಿಂಗ್ ಕಲ್ತಿರೋ ಅಂಥವ್ರು ಸ್ಕೇಟಿಂಗ್ ಆಡ್ಬೋದು, ಮತ್ತು ಸ್ಕೇಟಿಂಗ್ ಕಲಿಯೋ ಅಂಥವ್ರು ಕೂಡ ಸ್ಕೇಟಿಂಗ್ ಆಡ್ಕೋಬೋದು. ಇದು ಆ್ಯಕ್ಚುಲಿ ಸ್ಕೇಟಿಂಗ್ ಗ್ರೌಂಡ್ ಇದು. ಬಟ್ ಈಗ ನೆನ್ನೆ ಎಲ್ಲ ಮಳೆ ಬಂದಿರೋದಕ್ಕೆ ನೀರು ನಿಂತಿದೆ. ಅದರ ಜೊತೆಗೆ ಇದ್ರ ಸುತ್ತ ಒಂದು ರೌಂಡ್ ಹಾಕ್ತೀವಿ ಅಂತಂದರೆ ವಾಕ್ ಕೂಡ ಮಾಡ್ಬೋದು. ಅಂದರೆ ಸೀನಿಯರ್ ಸಿಟಿಜನ್ಸು ಅಲ್ಲಿ ಕೂತ್ಕೊಂಡು ನೆರಳಲ್ಲಿ ಬಿಸಿಲಲ್ಲಿ ಮನೆಯಲ್ಲೇ ಇರೋದಕ್ಕೆ ಬೋರ್ ಆಗುತ್ತೆ ಅಂದರೆ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಅದರ ಜೊತೆಗೆ ಹಿಂಗೆ ಇಲ್ಲೊಂದು ಸ್ವಲ್ಪ ಮೊದಲೆಲ್ಲ ನಾಯಿಗಳು ಜಾಸ್ತಿ ಇರಲಿಲ್ಲ, ಈಗ ಒಳಗಡೆ ಬಂದುಬಿಟ್ಟಿದ್ದಾವೆ. ಇನ್ನು ಅದರ ಜೊತೆಗೆ ಇದೊಂದು ಈ ಗೋಡೆ ಹತ್ತೋದಿರುತ್ತಲ್ಲ, ಇದು ಕೂಡ ಒಂದು ಮಕ್ಕಳು ಇಷ್ಟ ಆಗುತ್ತೆ. ಫಸ್ಟಲ್ಲಿ ಇಲ್ಲದ್ರೆ ಕೆಳಗೆಲ್ಲ ಬೆಡ್ಡೆಲ್ಲ ಹಾಕಿದ್ರು, ಬಟ್ ಈಗ ಮೇಂಟೆನೆನ್ಸ್ ಮಾಡಿಲ್ಲ, ಕಿತ್ತೋಗಿರೋದನ್ನು ಸರಿ ಮಾಡಿಲ್ಲ. ಮೋಸ್ಟ್ಲಿ ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಇದು ಇಲ್ಲಿಯ ಪ್ರಪಂಚ. ಇನ್ನು ಹಾಗೆ ಸ್ವಲ್ಪ ಮುಂದೆ ಬಂದ್ರಿ ಅಂತಂದರೆ ನಿಮಗೆ ಕ್ಲಬ್ ಹೌಸ್ ಸಿಗುತ್ತೆ. ಅಪಾರ್ಟ್ಮೆಂಟ್ ಮೇಂಟೆನೆನ್ಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಇರೋದು ಕ್ಲಬ್ ಹೌಸಲ್ಲಿ. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ ಜಿಮ್ ಬರುತ್ತೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಲ್ಲಿ ತನಕ ಇರಲಿ, ಜಿಮ್ ತನಕ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂದರೆ ಒಂದೇ ವಿಡಿಯೋದಲ್ಲಿ ಫುಲ್ ಆಗ್ತೀನಿ ಅಂದರೆ ಹೆಚ್ಚು ಕಮ್ಮಿ 20 ನಿಮಿಷ ತನಕ ಆಗುತ್ತೆ, ಭಾಳ ಲೆಂತ್ ಆಗುತ್ತೆ ಅನಿಸ್ತಾ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಪಾರ್ಟ್ 2ನಲ್ಲಿ ಇನ್ನು ಮಿಕ್ಕಿದ್ದು ಇನ್ನೆಲ್ಲ ಏನೇನಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅನ್ನೋದನ್ನು ನೀವು ನೋಡ್ತೀರಿ.